ಇಸ್ರೇಲ್ ಹೇಳಿ ಕೇಳಿ ರಕ್ಷಣಾ ಕ್ಷೇತ್ರದಲ್ಲಿ ಬಹಳ ಮುಂದುವರೆದಿರುವಂತದ್ದು. ಅದರ ರಕ್ಷಣಾ ತಂತ್ರಜ್ಞಾನ ಇಡೀ ಜಗತ್ತೇ ನಿಬ್ಬೆರಗಾಗಿ ನೋಡುತ್ತೆ. ಯಾವುದೇ ಹಮಾಸ್ ಉಗ್ರರ ದಾಳಿ ಇರ್ಬೋದು ಅಥವಾ ಇರಾನ್ ಪ್ರೇರಿತ ದಾಳಿ ಇರ್ಬೋದು, ಇದನ್ನೆಲ್ಲ ಇಸ್ರೇಲ್ ಎಂಬ ಪುಟ್ಟ ರಾಷ್ಟ್ರ ಬಹಳ ಸಮರ್ಥವಾಗಿ ನಿಭಾಯಿಸುತ್ತೆ. ಯಾಕಂದ್ರೆ ರಕ್ಷಣಾ ವಲಯದ ಸಂಶೋಧನೆಯಲ್ಲಿ ಇಸ್ರೇಲ್ ಮಾಡಿರುವಂತಹ ಅಭೂತಪೂರ್ವವಾದಂತಹ ಸಾಧನೆ. ಸೊ ಇದೀಗ ತನ್ನ ಮಿತ್ರ ರಾಷ್ಟ್ರವಾದ ಭಾರತಕ್ಕೆ, ಅದರಲ್ಲೂ ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ನೇತನ್ಯಾಹು ಅವರು ಎಲ್ಲ ನೆರವನ್ನ ಕೊಡ್ತಾ ಇರುವಂತದ್ದು. ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನ ಇರಬಹುದು, ಇನ್ವೆಸ್ಟ್ಮೆಂಟ್ ಇರಬಹುದು, ಸೊ ಇತ್ಯಾದಿಯಾಗಿ ಅನೇಕ ನಿರೀಕ್ಷೆಗಳು ಈಗಿನ ಈ ಸಲದ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯಲ್ಲಿದೆ. ಜೊತೆಗೆ ಏನೆಲ್ಲ ಇರುತ್ತೆ ಒಂದು ವರದಿಯ ಪ್ರಕಾರ, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಉಭಯ ದೇಶಗಳ ನಿಯೋಗಗಳು ಈಗಾಗಲೇ ಮಾತುಕತೆ ನಡೆಸಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಐರನ್ ಡೋಮ್ ವ್ಯವಸ್ಥೆಯನ್ನ ಭಾರತ ನಿರ್ಮಾಣ ಮಾಡಲಿಕ್ಕೆ, ಭಾರತದಲ್ಲಿ ಒಂದು ಐರನ್ ಡೋಮ್ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಇಸ್ರೇಲ್ ಸಹಕಾರ ನೀಡಲಿದೆ ಅನ್ನುವಂಥದ್ದು. ಭಾರತ ಈಗಾಗಲೇ ತನ್ನದೇ ಆದಂತಹ ಆಕಾಶ ಸಿಸ್ಟಮ್ ಅನ್ನ ಒಳಗೊಂಡಿದೆ. ಇದು ಬಹಳ ಯಶಸ್ವಿಯಾಗಿ ಯಾವುದೇ ಒಂದು ಶತ್ರು ದೇಶದ ದಾಳಿಯನ್ನ ಎದುರಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಭಾರತದಲ್ಲಿ ಬಲಾಢ್ಯ ಕ್ಷಿಪಣಿಗಳ ದೊಡ್ಡ ಪಡೆನೇ ಇದೆ. ಅದರ ಜೊತೆಗೆ ಇದೀಗ ಗಡಿಭಾಗದ ರಕ್ಷಣೆಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಸಂಪೂರ್ಣವಾದಂತಹ ಒಂದು ಐರನ್ ಬೀಮ್ ವ್ಯವಸ್ಥೆಯನ್ನ ಭಾರತ ಮಾಡುವಂತಹ ನಿರೀಕ್ಷೆ ಇದೆ. ಅದಕ್ಕೆ ಇಸ್ರೇಲ್ ಸಹಕಾರ ನೀಡಲಿದೆ ಅನ್ನುವಂಥದ್ದು ಈಗಿನ ಇತ್ತೀಚಿನ ಲೇಟೆಸ್ಟ್ ರಿಪೋರ್ಟ್.